ಹಾಯ್, ನೀವು ಪ್ರೆಗ್ನೆಂಟಾ? ಹಾಗಿದ್ರೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ವಾ? ಹಾಗಿದ್ರೆ ನಾನು ಹೇಳೋದನ್ನು ಟ್ರೈ ಮಾಡಿ. ನಿಮ್ಗೇನಾದರೂ ವಾಮಿಟ್ ಜಾಸ್ತಿ ಆಗ್ತಿದೆಯಾ? ಹಾಗಿದ್ರೆ ಸ್ಮಾಲ್ ಮೀಲ್ಸನ್ನ ತೊಗೊಳ್ತಾ ಬನ್ನಿ. 2 ಅವರ್ಸ್ಗೊಂದ್ಸತಿ ಏನಾದರೂ ಸ್ವಲ್ಪ ಸ್ವಲ್ಪ ತಿಂತಾ ಬಂದರೆ ನಿಮಗೆ ವಾಮಿಟ್ ಅನ್ನೋದು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಕಾನ್ಸ್ಟಿಪೇಷನ್ ಯಾರಿಗೆಲ್ಲ ಜಾಸ್ತಿ ಇದೆ ಅವರು ನೀರನ್ನ ಜಾಸ್ತಿ ಕುಡೀರಿ. ಹಾಗೆ ಫೈಬರ್ ಕಂಟೆಂಟ್ ಇರುವಂಥ ಫುಡ್ನ ಜಾಸ್ತಿ ಸೇವಿಸ್ತಾ ಬನ್ನಿ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ನೀರು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿ ನೀರು ಕುಡೀರಿ. ಓಕೆನಾ? ನೆಕ್ಸ್ಟ್ ಒನ್ ಬಂದುಬಿಟ್ಟು ಆ್ಯಸಿಡಿಟಿ ಜಾಸ್ತಿ ಆಗ್ತಿದೆಯಾ? ಹಾಗಿದ್ರೆ ಸ್ಪೈಸಿ ಆಗಿರುವಂಥ ಫುಡ್ಸ್ನ ಕಡಿಮೆ ಮಾಡ್ಕೊಳ್ಳಿ. ಹಾಗೆ ಟೀ ಕಾಫಿ ಕಡಿಮೆ ಮಾಡಿದ್ರೆ ಅಂದರೆ ನಿಮಗೆ ಆ್ಯಸಿಡಿಟಿ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಹಾಗೆ ತುಂಬ ಟಯರ್ಡ್ ಆಗ್ತಾ ಇದೆಯಾ? ಏನೂ ಕೆಲಸನೇ ಮಾಡೋಕ್ಕಾಗ್ತಿಲ್ವಾ? ಹಾಗಿದ್ರೆ ರೆಸ್ಟ್ ತೊಗೊಳ್ಳಿ. ಇದೆಲ್ಲ ಪ್ರೆಗ್ನೆನ್ಸಿಯಲ್ಲಿ ಕಾಮನ್. ಹಾಗಾಗಿ ನೀವು ಮನೆಯಲ್ಲೇ ಸಣ್ಣ ಪುಟ್ಟ ಇದಕ್ಕೆ ಸೊಲ್ಯೂಷನ್ಸ್ನ ಹುಡ್ಕೊಂಡ್ರೆ ಅಂದರೆ ನಮಗೆ ಪ್ರಾಬ್ಲಮ್ಸ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ನಿಮಗೆ ಎಲ್ಲ ಟೈಮಲ್ಲೂ ಎಲ್ಲನೂ ಮಾಡ್ಕೊಳಕ್ಕಾಗಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ. ಸ್ವಲ್ಪ ಆ್ಯಕ್ಟಿವ್ ಆಗಿರಿ. ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ತುಂಬ ಈಸಿಯಾಗಿ ಗೋಯಿಂಗ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆನಾ? ನೀವು ಈ ಎಲ್ಲ ಪ್ರಾಬ್ಲಮ್ಸ್ ನಾನು ಹೇಳಿದ್ನಲ್ವ, ಅದರಲ್ಲಿ ಯಾವ ಪ್ರಾಬ್ಲಮ್ ನಿಮಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರ ಪ್ರೆಗ್ನೆನ್ಸಿ ಟಿಪ್ಸ್ ಬೇಕಿತ್ತು ಅಂದರೆ ವರ್ಷ ಬೇಬಿ ಬ್ಲೂಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಯಾರು ಪ್ರೆಗ್ನೆಂಟ್ ಇದ್ದಾರೋ ಅವ್ರಿಗೆ. ಓಕೆನಾ? ಬಾಯ್.